ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಕೋಕೋಪೀಟ್ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಕೋಕೋನಟ್ನ ನಾವು ಸುಲ್ಕೊಂಡಾದಮೇಲೆ ಸಿಪ್ಪೆ ಬರುತ್ತಲ್ಲ, ಕೋಕೋನಟ್ ಹಸ್ಕ್ ಅಂತ ಹೇಳ್ತೀವಿ ಅದನ್ನು ಒಂದು ಶಾರ್ಪ್ ಎಡ್ಜ್ ಈ ಥರ ಒಂದು ಇನ್ಸ್ಟ್ರೂಮೆಂಟ್ ತೊಗೊಂಡು ಹೀಗೆ ಬಿಡಿಸ್ಕೊಳ್ತಾ ಹೋಗಬೇಕು. ಅದರಲ್ಲಿ ಈಸಿಯಾಗಿ ಬಿಡಿಸ್ಕೊಳ್ಬಹುದು. ಈ ಥರ ಶಾರ್ಪ್ ಎಡ್ಜ್ ಇರಬೇಕು, ಆ ಥರದ್ದನ್ನೇ ತೊಗೊಳ್ಬೇಕು. ಕೋಕೋನಟ್ ಇದು ಒಣಗಿರೋದ್ರಲ್ಲಿ ನೀಟಾಗಿ ಪೌಡರ್ ಬರುತ್ತೆ. ಹಸಿದು ತೊಗೊಳ್ಬಾರ್ದು ಯಾವಾಗಲೂ. ಹೀಗೆ ಬಿಡಿಸ್ಕೊಳ್ಳೋದ್ರಿಂದ ಪೌಡರ್ ಉದುರ್ತಾ ಹೋಗುತ್ತೆ, ಫೈನ್ ಪೌಡರ್ ಉದುರ್ತಾ ಹೋಗುತ್ತೆ ಕೋಕೋನಟ್ದು. ಅದನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇವಾಗ ಒಂದು ಕೋಕೋನಟ್ ಹಸ್ಕ್ ನಮಗೆ ಸಿಕ್ಕಿದೆ ಅಂತ ಅಂದರೆ ಅದನ್ನೆಲ್ಲ ಹೀಗೆ ಬಿಡಿಸ್ಕೊಂಡು ಮೊದಲೇ ಬಿಡಿಸಿಟ್ಕೊಂಡ್ಬಿಟ್ಟು ಹೀಗೆ ನಾವು ಪೌಡರ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ, ನಾನು ಒಂದು ಕೋಕೋನಟ್ ಪೀಸ್ಗಳನ್ನ ತೊಗೊಂಡಿದ್ದೀನಿ. ಹೀಗೆ ಬಿಡಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಕೋಕೋಪೀಟ್ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಯೂಸ್ ಇದೆ. ಗಾರ್ಡನಿಂಗಲ್ಲಿ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹೊರಗಡೆ ತೊಗೊಳಕ್ಕೆ ಹೋಗ್ತೀವಿ ಅಂದರೆ ಕೋಕೋಪೀಟ್ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಸೊ ಮನೆಯಲ್ಲಿ ಈಸಿಯಾಗಿ ಸಿಗೋದಿದ್ರೆ ಯಾಕೆ ಮಾಡ್ಕೊಳ್ಬಾರ್ದಲ್ವ. ನೋಡಿ, ಈ ರೀತಿ ಮಾಡ್ಕೊಳ್ಬೋದು. ಈ ರೀತಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಲ್ಲ ಇದು. ಸೊ ಮನೆಯಲ್ಲೇ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ದುಡ್ಡು ಉಳಿತಾಯ ಮಾಡಬಹುದು. ನಮಗೆ ಜಾಸ್ತಿನೂ ಕೋಕೋಪೀಟ್ ಸಿಗುತ್ತೆ. ಯಾವಾಗ ಸಿಗುತ್ತೆ ಅವಾಗೆಲ್ಲ ನಾವು ಮಾಡ್ಕೊಂಡು ಇಟ್ಕೊಂಡು ಕಲೆಕ್ಟ್ ಮಾಡ್ಕೋಬಹುದು. ಹೀಗೆ ನಾವು ಅದನ್ನು ಮ್ಯಾಶ್ ಮಾಡ್ತಾ ಹೋದರೆ ಪೌಡರ್ ಉದುರ್ತಾ ಹೋಗುತ್ತೆ. ಈಸಿ, ಆ ಥರ ಏನು ಕಷ್ಟ ಏನಿಲ್ಲ, ಈಸಿನೇ. ಸೊ ಈ ರೀತಿ ಮಾಡಿಕೊಂಡು ನಾನು ಪೌಡರ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕೋಕೋನಟ್ಟಲ್ಲಿ ಪ್ರತಿಯೊಂದು ಪೀಸು ಸಹ ಒಂದಲ್ಲ ಒಂದು ರೀತಿ ಹೆಲ್ಪ್ ಆಗುತ್ತೆ ನಮಗೆ ಗಾರ್ಡನಿಂಗಲ್ಲಿ. ಸೊ ಈ ರೀತಿ ಪೌಡರ್ ಮಾಡಿಕೊಂಡು ಇದರಲ್ಲಿ ಗಟ್ಟಿ ಇರೋದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಫೈನ್ ಪೌಡ್ರ್ ಬರಬೇಕು, ಆ ಥರ ನಾನು ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ಈ ಪೌಡರ್ನ ನಾವು ಇನ್ನೊಂದು ರೀತಿಯೂ ಮಾಡಬಹುದು. ಅದು ಹೇಗೆ ಅಂದರೆ, ಈ ರೀತಿ ಕಟ್ ಮಾಡಿಕೊಂಡು ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಅದು ವೆರಿ ಫೈನ್ ಪೌಡರ್ ಬರುತ್ತೆ. ಬಟ್ ಅದು ಆ ಪ್ರೋಸೆಸ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸ್ವಲ್ಪ ಡಸ್ಟ್ ಜಾಸ್ತಿ ಬರುತ್ತೆ ಮತ್ತು ಟೈಮ್ ಕನ್ಸ್ಯೂಮಿಂಗ್, ಅದು ಕ್ವಿಕ್ಕಾಗಿ ಆಗೋದಿಲ್ಲ. ಸೊ ಬೆಟ್ರ್ ಈ ಮೆಥಡಲ್ಲಿ ಮಾಡ್ಕೊಳ್ಳೋದು ನನಗೆ ಈಸಿ ಅನಿಸುತ್ತೆ ಮತ್ತು ಕನ್ವೀನಿಯೆಂಟಾಗೂ ಇರುತ್ತೆ. ಸೊ ನಾನು ಹೀಗೆ ಮಾಡಿ ತೋರಿಸ್ತೀನಿ ನಿಮಗೆ. ಈ ರೀತಿ ಪೌಡರ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ಬೌಲ್ನಲ್ಲಿ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಕೋಕೋನಟ್ಟಿಂದ ಎಷ್ಟೊಂದು ಪೌಡರ್ ಬಂದಿದೆ. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇದು, ಆದ್ರೂ ಚೆನ್ನಾಗಿದೆ ಮೆಥಡ್ ಇದು. ಮತ್ತು ಈ ಕೋಕೋನಟ್ ಹಸ್ಕ್ ಬರುತ್ತಲ್ಲ, ಇದನ್ನು ನಾವು ಬೇರೆ ರೀತಿಯಾಗೂ ಯೂಸ್ ಮಾಡ್ಕೊಳ್ಬೋದು. ರೀಪಾಟಿಂಗ್ ಮಾಡೋವಾಗ ನಾವು ಪಾಟ್ಗೆ ಅದರ ಹೋಲ್ಗಳು ಮುಚ್ಚೋದಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹೀಗೆ ಮಾಡೋದ್ರಿಂದ ಸಾಯಿಲ್ ಆಚೆಗೆ ಡ್ರೈನ್ ಔಟ್ ಆಗಲ್ಲ, ಬರೀ ವಾಟರ್ ಮಾತ್ರ ಹೋಗುತ್ತೆ. ನೀಟಾಗಿ ವಾಟರ್ ಡ್ರೈನ್ ಔಟ್ ಆಗುತ್ತೆ. ಬನ್ನಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಪ್ರೋಸೆಸ್ ನೋಡೋಣ. ಇದನ್ನು ನೀರಿನಲ್ಲಿ ನೆನೆಸ್ಬಿಟ್ಟು ಒಂದು 2-3 ಅವರ್ಸ್ ಹೀಗೆ ಬಿಡಬೇಕು. ಸೊ ಹೀಗೆ ನೆನೆಸಿಟ್ಬಿಟ್ಟು ಆಮೇಲೆ ಒಂದು 2-3 ಟೈಮ್ಸ್ ವಾಶ್ ಮಾಡಿಕೊಂಡು ಒಂದು ಸ್ಕ್ವೇರ್ ಆಗಿರೋ ಒಂದು ಬೌಲ್ ತೊಗೊಂಡು ಹೀಗೆ ಅದನ್ನು ವಾಟ್ರೆಲ್ಲ ನೀಟಾಗಿ ಹಿಂಡ್ಕೊಂಡ್ಬಿಟ್ಟು ಕಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಅದು ಮೇ ಬಿ ಅದು ರೌಂಡಾಗಾದರೂ ಇರ್ಬೋದು, ವೆಸಲ್ಲು ರೆಕ್ಟ್ಯಾಂಗಲ್ ಆಗಾದರೂ ಇರ್ಬೋದು, ಸ್ಕ್ವೇರ್ ಆಗಾದರೂ ಇರ್ಬೋದು. ಯಾವ ಥರ ತೊಗೊಳ್ತೀವಿ ಆ ಶೇಪಿಗೆ ಕೋಕೋಪೀಟ್ ಬರುತ್ತೆ. ಹೀಗೆ ನೀರೆಲ್ಲ ನೀಟಾಗಿ ಹಿಂಡ್ಕೊಂಡ್ಬಿಟ್ಟು ಕಲೆಕ್ಟ್ ಮಾಡಿಕೊಂಡು ಟೈಟಾಗಿ ಅದನ್ನು ಪ್ರೆಸ್ ಮಾಡ್ತಾ ಹೋಗಬೇಕು ಬೌಲಲ್ಲಿ. ಸೊ ಹೀಗೆ ಪ್ರೆಸ್ ಮಾಡಿ ಇಟ್ಕೊಂಡು ವಾಟ್ರೆಲ್ಲ ಡ್ರೈನ್ ಔಟ್ ಮಾಡಿಬಿಟ್ಟು ಇಟ್ಕೋಬೇಕು. ನೋಡಿ, ನಾನು ಈ ರೀತಿ 2 ಪೀಸ್ಗಳನ್ನ ಸ್ಕ್ವೇರ್ ಪೀಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಸ್ ಲೈಕ್ ಅ ಬ್ರಿಕ್ ಶೇಪ್. ಹೀಗೆ ಮಾಡಿಟ್ಕೊಂಡು ಇದನ್ನು ಚೆನ್ನಾಗಿ ಒಂದು 2-3 ಡೇಸ್ ಡೈರೆಕ್ಟ್ ಸನ್ಲೈಟಲ್ಲಿ ಒಣಗಿಸ್ಕೊಂಡು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಯಾವಾಗ ಬೇಕಂದರೆ ಆವಾಗ ನಾವು ಯೂಸ್ ಮಾಡ್ಕೋಬೋದು. ಇದು ನೋಡಿ, ಒಂದು ಡಂಪ್ಕೇನ್ ಪ್ಲ್ಯಾಂಟ್ ಇದನ್ನು ಪ್ರಾಪಗೇಟ್ ಮಾಡೋದಕ್ಕೂ ನಾನು ಈ ಕೋಕೋಪೀಟ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಬೇಗ ರೂಟ್ ಡೆವಲಪ್ ಆಗುತ್ತೆ ಹೀಗೆ ಮಾಡೋದ್ರಿಂದ. ಬರೀ ಕೋಕೋಪೀಟಲ್ಲೇ ನಾವು ಗ್ರೋ ಮಾಡ್ಕೋಬೋದು. ಮನಿ ಪ್ಲ್ಯಾಂಟನ್ನು ಅಷ್ಟೇ ಕೋಕೋಪೀಟಲ್ಲಿ ಗ್ರೋ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬೇಗ ರೂಟ್ ಡೆವಲಪ್ ಆಗುತ್ತೆ. ಮತ್ತು ಉಳಿದಿದ್ದನ್ನು ನಾವು ಕೋಕೋನಟ್ ಹಸ್ಕೆಲ್ಲ ಮಲ್ಚಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಗಾರ್ಡನಿಂಗಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ವಾಟರ್ ರಿಟೈನ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.